ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಓಂ ಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ಗಳು ನಿಮಗೆ ಬರುತ್ತೆ. ಈ ತಿಂಗಳು ವೃತ್ತಿಯಲ್ಲಿ ಹೇಳಬೇಕಾದ್ರೆ ಸ್ಥಿರವಾದ ಪ್ರಗತಿಯನ್ನು ನೀವು ಕಾಣಬಹುದು. ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಕೆಲಸದಲ್ಲಿ ನಿಮ್ಮ ಡಿಸಿಪ್ಲಿನ್ ಮತ್ತು ತಾಳ್ಮೆಯನ್ನು ಗುರುತಿಸ್ತಾರೆ. ಆಗಸ್ಟ್ ತಿಂಗಳು ನಿರಂತರ ಪ್ರಯತ್ನದಿಂದ ಮಾತ್ರ ಯಶಸ್ಸು ಬರುತ್ತೆ. ವೇಗವಾಗಿ ದೊಡ್ಡ ಬದಲಾವಣೆಗಳೇನಾಗಲ್ಲ. ಈ ತಿಂಗಳು ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಜಾಸ್ತಿ ವರ್ಕ್ಲೋಡ್ನ ನೀವು ಎದುರಿಸಬೇಕಾಗಬಹುದು. ಮುಖ್ಯವಾಗಿ ನಿಮ್ಮ ಚತುರ್ಥ ಭಾವಾಧಿಪತಿಯಾದ ಕುಜ ಬಂದು ಇಷ್ಟು ದಿನ ವೃಷಭ ರಾಶಿಯಲ್ಲಿ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದ. ಈಗ ಆಗಸ್ಟ್ 2ರಂದು ಪಂಚಮ ಭಾವದಿಂದ ಷಷ್ಠಮ ಭಾವಕ್ಕೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಕುಜನ ಪ್ರವೇಶದ ನಂತರ ನಿಮಗೆ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ. ಆದಷ್ಟು ಈ ತಿಂಗಳು ಟೀಮ್ ಜೊತೆ ಕೆಲಸ ಮಾಡಿದರೆ ಅವರ ಸಪೋರ್ಟ್ ಸಿಗುತ್ತೆ. ಏನೇ ವಿಚಾರ ಇದ್ದರೂ ಕೋವರ್ಕರ್ಸ್ ಜೊತೆ ಸ್ಪಷ್ಟವಾಗಿ ಮಾತಾಡೋದ್ರಿಂದ ಅವರ ಸಹಾಯದಿಂದ ಕೆಲಸ ಬೇಗ ಮುಗಿಸಬಹುದು. ಆಗಸ್ಟ್ ತಿಂಗಳ 16ನೇ ತಾರೀಕು ನಂತರ ನಿಮ್ಮ ಕೆಲಸವನ್ನು ಬಾಸ್ ಅಥವಾ ಮ್ಯಾನೇಜರ್ ಗಮನಿಸಿ ನಿಮ್ಮ ಪರಿಶ್ರಮಕ್ಕೆ ಬೆಲೆಯನ್ನು ನೀಡ್ತಾರೆ. ಆಗಸ್ಟ್ 16ರ ನಂತರ ಸೂರ್ಯ ಬಂದು ಅಷ್ಟಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ, ತನ್ನ ಸ್ವಂತ ರಾಶಿಗೆ ಸಿಂಹ ರಾಶಿಗೆ. ಗುರು ಅಸ್ತನಿಂದ ಹೊರಬಂದು ಉದಯನಾಗುತ್ತಾನೆ. ಸಪ್ತಮ ಭಾವದಲ್ಲಿ ಗುರು ಇರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ಬೆಲೆಯನ್ನು ಸಿಗುತ್ತೆ. ನೀವು ಆಗಸ್ಟ್ ತಿಂಗಳಲ್ಲಿ ಜಾಬ್ ಬದಲಾವಣೆಯ ಬಗ್ಗೆ ಯೋಚಿಸ್ತಾ ಇದ್ದರೆ 22ನೇ ತಾರೀಕುವರೆಗೂ ಸಮಯ ಅನುಕೂಲಕರವಾಗಿದೆ. ಸಪ್ತಮ ಭಾವದಲ್ಲಿ ಬುಧ ಕೂಡ ಇರೋದ್ರಿಂದ ಆಗಸ್ಟ್ 5ನೇ ತಾರೀಕುವರೆಗೂ ಬುಧ ಬಂದು ಷಷ್ಠಮ ಭಾವದಲ್ಲಿರ್ತಾನೆ. ಆಗಸ್ಟ್ 5ರ ನಂತರ ಬುಧ ಸಪ್ತಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ ಕರ್ಕಾಟಕ ರಾಶಿಯಲ್ಲಿ. ಸೂರ್ಯ 16ನೇ ತಾರೀಕಿಗೆ ಅಷ್ಟಮಕ್ಕೆ ಬಂದರೆ ಬುಧ ಬಂದು 22ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯಲ್ಲಿದ್ದು 22ರ ನಂತರ ಅಷ್ಟಮಕ್ಕೆ ಸಂಚಾರವನ್ನು ಮಾಡ್ತಾನೆ. ಆಗಸ್ಟ್ 22ರ ನಂತರ ನೀವು ಸಡನ್ನಾಗಿ ತುಂಬ ಆತುರದಿಂದ ಜಾಬ್ ಬದಲಾವಣೆಯ ಬಗ್ಗೆ ಯೋಚನೆ ಮಾಡುವುದಕ್ಕೆ ಹೋಗಬೇಡಿ. ತುಂಬ ಸಮಾಧಾನದಿಂದ ಎಚ್ಚರಿಕೆಯಿಂದ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನಿಮ್ಮ ಫ್ಯೂಚರ್ ಕರಿಯರ್ ಪ್ಲ್ಯಾನಿಂಗ್ ಬಗ್ಗೆ ಯಾರ ಜೊತೆ ಕೂಡ ಹಂಚ್ಕೋಬೇಡಿ. ಮೌನವಾಗಿ ಇರಿ. ಈ ತಿಂಗಳು ನಿಮ್ಮ ಕೆಲಸನೇ ಮಾತಾಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯ ಸ್ಥಿರವಾಗಿ ಇರುತ್ತೆ ಮತ್ತು ಉಳಿತಾಯದಲ್ಲಿ ಬೆಳವಣಿಗೆಯನ್ನು ನೀವು ನೋಡಬಹುದು. ಮತ್ತು ಸ್ಟಕ್ ಆಗಿರುವ ಪೇಮೆಂಟು ಫೈನಲ್ ಆಗಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ಕುಟುಂಬದವರ ಸಪೋರ್ಟಿಂದ ಕೂಡ ಲಾಭವು ಬರಬಹುದು. ತಿಂಗಳ ಅಂತ್ಯದಲ್ಲಿ ಸಡನ್ನಾಗಿ ಖರ್ಚು ಬರುವ ಸಾಧ್ಯತೆ ಇದೆ, ಆದರೆ ನೀವು ಫುಲ್ ಕಂಟ್ರೋಲ್ ಮಾಡುವ ಅವಶ್ಯಕತೆ ಇರುತ್ತೆ. ಯಾವುದೇ ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಭಾವಾಧಿಪತಿಯಾದ ಶುಕ್ರ ಬಂದು ಭಾಗ್ಯಸ್ಥಾನದಲ್ಲಿ ಇದ್ದಾನೆ, ಆದರೆ ಕನ್ಯಾ ರಾಶಿಯಲ್ಲಿ ನೀಚವಾಗಿದ್ದಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ, ಮೀನರಾಶಿಯಲ್ಲಿ ಶುಕ್ರ ಉಚ್ಚನಾಗ್ತಾನೆ. ವಿದ್ಯಾರ್ಥಿಯರ ಬಗ್ಗೆ ಹೇಳಬೇಕಾದ್ರೆ ನೀವು ಈ ತಿಂಗಳು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ. ಪ್ರತಿದಿನ ನೀವು ಪೋರ್ಷನ್ಸ್ಗಳನ್ನು ಕನ್ಸಿಸ್ಟೆಂಟಿಂದ ಓದಬೇಕು. ತುಂಬ ವೇಗವಾಗಿ ಯಶಸ್ಸು ಸಿಗಲ್ಲ. ಡಿಸಿಪ್ಲಿನ್ ಅಭ್ಯಾಸ ಮುಖ್ಯ. ಓದುವಾಗ ಶಾರ್ಟ್ ಬ್ರೇಕ್ ತಗೊಳ್ಳಿ, ನಿಮಗೆ ಫೋಕಸ್ ಜಾಸ್ತಿ ಆಗುತ್ತೆ. ಬ್ರೀದಿಂಗ್ ಎಕ್ಸಸೈಸ್ ಮಸ್ಟ್ ಆ್ಯಂಡ್ ಶುಡ್. ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಸಣ್ಣ ವಿಚಾರಕ್ಕೆ ಓವರ್ ರಿಯಾಕ್ಟ್ ಆಗದೆ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಸಂಗಾತಿಯ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹತ್ತಿರದ ಫ್ಯಾಮಿಲಿ ಮೆಂಬರ್ಸಿಂದ ಕೂಡ ನಿಮಗೆ ಸಪೋರ್ಟ್ ಸಿಗುವ ಸಾಧ್ಯತೆ ಇದೆ. ಮನೆಯ ರೂಟೀನ್ ಕೆಲಸಗಳನ್ನು ಕರೆಕ್ಟಾಗಿ ಮನೆಯವರ ಜೊತೆ ಕೂತು ಡಿಸ್ಕಸ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ಳಿ. ಮನೆಯ ಜವಾಬ್ದಾರಿಗಳ ಜೊತೆ ಆಫೀಸ್ ಜವಾಬ್ದಾರಿಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಟೈಮ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಮನೆಯವರ ಜೊತೆ ಮಾತನಾಡುವಾಗ ಸ್ವಲ್ಪ
ಕಾಮಾಗಿ ಶಾಂತವಾಗಿ ಮಾತಾಡೋದು ಒಳ್ಳೆಯದು. ಇಲ್ಲಾಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಾತಿನಿಂದ ಮನೆಯವರ ಫೀಲಿಂಗ್ಸ್ಗೆ ಹರ್ಟ್ ಆಗೋ ಸಾಧ್ಯತೆ ಇದೆ. ಅದರಿಂದ ಜೂಲೈ 26ರಿಂದ ನಿಮ್ಮ ರಾಶ್ಯಾಧಿಪತಿ ಶನಿ ವಕ್ರಿ ಆಗ್ತಾನೆ, ಹಿಮ್ಮುಖ ಚಲನೆಯಲ್ಲಿ ಇರ್ತಾನೆ. ಡಿಸೆಂಬರ್ 10ನೇ ತಾರೀಕುವರೆಗೂ ನೀವು ತುಂಬ ಸಮಯದಿಂದ ಕೆಲಸದಲ್ಲಿ ಶ್ರಮ ಪಟ್ಟಿದ್ದಕ್ಕೆ ಅಂತಿಮವಾಗಿ ನಿಮಗೆ ಫಲ ಸಿಗುತ್ತೆ. ತುಂಬ ಸಮಯದಿಂದ ವಿಳಂಬವಾಗಿದ್ದ ಕೆಲಸಗಳು ಮತ್ತು ಮಾತುಕತೆ ಹಂತ ಹಂತವಾಗಿ ಮುಂದೆ ಸಾಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಗುರು ಹಸ್ತದಿಂದ ಹೊರಬಂದು ಉದಯನಾಗುತ್ತಾನೆ. ಅದರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ತುಂಬಾ ಅನುಕೂಲವಾಗುತ್ತೆ. ತೃತೀಯ ಭಾವದಲ್ಲಿ ಶನಿ, ತೃತೀಯ ಭಾವದಲ್ಲಿ ನಿಮ್ಮ ರಾಶ್ಯಾಧಿಪತಿ ಶನಿ ಮತ್ತು ದ್ವಿತೀಯ ಭಾವದಲ್ಲಿ ವಾಕ್ಸ್ಥಾನದಲ್ಲಿ ರಾಹುವಿನ ಸಂಚಾರ. ಮಾತನಾಡುವ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ನೀವು ಆದಷ್ಟು ಮೌನವಾಗಿ ಇರೋದು ಒಳ್ಳೆಯದು ಮಾತನಾಡುವ ಬದಲು. ತೃತೀಯ ಭಾವದಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಈ ಸಮಯದಲ್ಲಿ ಒಡ ಹುಟ್ಟಿದವರ ಜೊತೆ ಎಮೋಷ್ನಲ್ ಡಿಸ್ಟೆನ್ಸ್ ಇರುತ್ತೆ. ಮತ್ತು ಅವರ ಜೊತೆ ಯಾವುದೇ ಕಾರಣಕ್ಕೂ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಪ್ರತಿದಿನದ ಹೆಚ್ಚಿನ ವರ್ಕ್ಲೋಡಿಂದ ಆಯಾಸ ಅನ್ನಿಸ್ಬಹುದು. ಪ್ರತಿದಿನ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ, ವಾಕಿಂಗ್ ಮಾಡಿ, ನೇಚರ್ಗೆ ಕನೆಕ್ಟ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆದಷ್ಟು ಸ್ಟ್ರಿಕ್ಟಾಗಿ ಮನೆ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಹೊರಗಡೆ ಆಹಾರ ಬೇಡ. ಡೈಜೆಷನ್ ಸಮಸ್ಯೆಗಳಾಗಬಹುದು. ಪರಿಹಾರ ಬಂದು ಆಗಸ್ಟ್ ತಿಂಗಳ ಪರಿಹಾರ ಬಂದು ನಿಮ್ಮ ರಾಶ್ಯಾಧಿಪತಿ ಶನಿಯ ಮಂತ್ರವನ್ನು ನೀವು ಹೇಳ್ಕೋಬೇಕು. ಪ್ರತಿದಿನ ಹೇಳ್ಕೊಳ್ಳಿ. ಓಂ ಶಂ ಶನೇಶ್ಚರಾಯ ನಮಃ ಅಂತ 108 ಸಲ ಜಪಿಸಿ. ಮತ್ತು ಬಡವರಿಗೆ ಕೈಲಾದಷ್ಟು ದಾನವನ್ನು ಮಾಡಿ. ಕುಜನ ಸಂಚಾರದಿಂದ ನಿಮಗೆ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ ಪ್ರತಿದಿನ. ಆದರೆ ನೀವು 8 ಅವರ್ ನಿದ್ದೆ ನೀವು ಮಾಡಲೇಬೇಕು, ಇಲ್ಲಾಂದರೆ ಆರೋಗ್ಯ ಕೆಡುತ್ತೆ. ಮಕರ ರಾಶಿ, ಶ್ರವಣ ನಕ್ಷತ್ರದ 3ನೇ ಪಾದದಲ್ಲಿ ಹುಟ್ಟಿದವರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಕುಮುದ ಕುಂದರ ಕುಂದಃ ಪರ್ಜನ್ಯ ಪಾವನೋ ನಿಲಃ ಅಮೃತಾಶೋಮೃತವಪೂಹ ಸರ್ವಜ್ಞ ಸರ್ವತೋಮುಖಃ. ಈ ಶ್ಲೋಕವನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಗ್ರಹಗಳ ಅಶುಭ ಪ್ರಭಾವವು ಕಡಿಮೆಯಾಗಿ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ದೂರ ಮಾಡಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತೆ. ಧನ್ಯವಾದಗಳು.